ತಾವು ಬಂದು ನಿಂತಂತವ್ರ ತಾಯಿ ಹೋ ಅಪ್ಪ ಸಾರಥಿ, ಅಪ್ಪ ಸೇವಕ, ನಾವು ದಾರಂದರೆ ಅಪ್ಪ ಸೇವಕ. ಸುಂದರವಾದ ಈ ಸಭಾ ಮಂದಿರದಲ್ಲಿ ಸಂದೇಹವಿಲ್ಲದೆ ಬಂದು ಮಂದಗಮನೀಯರಾದ ಸುಂದರಾಂಗಿಯರನ್ನು ಚಂದವಾದ ಮಾತುಗಳಿಂದ ವಿಚಾರಿಸುವ ಕಂದ ನೀನುದಾರಪ್ಪ ಬಾಲಕ. ನಿಮ್ಮಂತ ದೊಡ್ಡ ದೊಡ್ಡ ಮಹಾರಾಣಿಯರನ್ನು ಮಾತನಾಡಿಸುವಂತ ಸಾರಥಿ ಅನ್ನುತ್ತಾರೆ. ಆದರೆ ತಾವ್ಯಾರು, ತಮ್ಮ ನಾಮೇನು ಚೆನ್ನಾಗಿ ಹೇಳ್ಬೇಕು ತಾಯಿ. ಅಪ್ಪ ಸಾರಥಿ, ನಾವುದಾರಂದರೆ ಈ ಪೃಥ್ವಿಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದು ಶ್ರೀ ಶಂಕರನ ಅನುಗ್ರಹದಿಂದ ಸಾತ್ವಿ ಗೌತಮರೆನಿಸಿ ಸತ್ಯತನದಿಂದ ರಾಜ್ಯ ಪರಿಪಾಲನೆ ಮಾಡುವ ಅತಿ ಹಿತವಾದಿಗಳಾದ ಶ್ರೀ ದಶರಥ ಮಹಾರಾಜನ 3 ಪತ್ನಿಯರಲ್ಲಿ ಪಟ್ಟದ ಅರ್ಧಾಂಗಿಯರಾದ ಕೌಶಲ್ಯಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ಶ್ರೀರಾಮಚಂದ್ರನ ಪ್ರೇಮದ ಸತಿಯಾದ ಜನಕಪುತ್ರಿ ಜಾನಕಿ, ಭೂಮಿಜ ಮುಂತಾದ ಹೆಸರುಳ್ಳ ಸೀತಾದೇವಿಯು ನಾನಲ್ಲೇನಪ್ಪ ಸಾರಥಿ. ಸೀತಾದೇವಿ ಎನ್ನುವುದು ನಮಗಾದ್ರೂ ಗೊತ್ತಾಯ್ತು, ಅಥವಾ ಕುಂತಂತ ಸಭಾ ಜನಕ್ಕಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಮಾಲು ಮಂದಿರನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಏನ್ ತಾಯಿ? ಅಪ್ಪ ಸಾರಥಿ, ನಾವು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ, ಹೌದು, ಎನ್ನ ಪ್ರಾಣದೊಲ್ಲಭನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಗೋಸ್ಕರ ಎನ್ನ ಅತ್ತೆಯವರಾದ ಕೈಕೇಯ ದೇವಿಯು ಎನ್ನ ಪತಿಯನ್ನು ಮಂತ್ರಿಯಿಂದ ಕರೆಯಿಸಿಕೊಂಡು ಬಹಳ ವೇಳೆಯಾಯಿತು. ಪತಿಯು ಇದುವರೆಗಾದರೂ ಬರಲೇ ಇಲ್ಲ. ಆದ್ದರಿಂದ ಇದಕ್ಕೇನೋ ಕಾರಣ ಇರಬಹುದೆಂಬ ಸಂಶಯದಿಂದ ಇಲ್ಲಿಗೆ ಬರಣವಾಯಿತಪ್ಪ ದೂತ. ತಾಯಿ ತಮ್ಮ ಕಾರ್ಯವನ್ನು ನಿರ್ವಹಿಸುವಂತ ಹೋಗುವಂತರಾಗಿರಿ. ಹೇ ಎನ್ನ ಪ್ರಾಣದೊಲ್ಲವ, ಎಂಥ ಪಟ್ಟಾಭಿಷೇಕದ ಕಾಲದಲ್ಲಿ ಪೂರ್ಣಿಮ ಚಂದ್ರನಂತಿರುವ ತಮ್ಮ ಮುಖ ಕಮಲಗಳು ಬತ್ತಿ ಬಾಡಿದ ಕಾರಣವೇನು? ಅತ್ತೆಯ ಮನೆಯಲ್ಲಿ ಏನಾದರೂ ಅಂತ ಪ್ರಸಂಗ ಒದಗಿತು ಹೇಗೆ? ಎನ್ನ ಮುಂದೆ ಹೇಳುವಂತವನಾಗು ಕಾಂತ. ಕಾಂತೆ ಮುಂದೆ ಕಾಂತ ಹೇಳುವಂತವನಾಗು. ಪ್ರಾಣ ಪ್ರಿಯಳೇ, ಈಗ ನನಗೆ ಬಂದಿರುವ ಸಂಕಟವನ್ನು ಹೇಳುತ್ತೇನೆ ಕೇಳು. ನಮ್ಮ ತಂದೆಯು ಕೈಕೆಗೆ ಕೊಡಬೇಕಾದ 2 ವರಗಳಿಗಾಗಿ ಮೊದಲನೇ ವರಕ್ಕೆ ನಾನು ಜಟಾಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕು. 2ನೇ ವರಕ್ಕೆ ತನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕೆಂದು ಬೇಡಿಕೊಂಡಿದ್ದರಿಂದ ನಮ್ಮ ತಂದೆಯು ಕೊಟ್ಟ ಮಾತಿಗಾಗಿ ನನಗೆ ವನವಾಸಕ್ಕೆ ಅಪ್ಪಣೆಯನ್ನು ಕೊಟ್ಟಿರುವನು. ಆದ್ದರಿಂದ ನಾನು ಇವತ್ತಿನ ದಿವಸ ನಾನು ಬರುವವರೆಗೆ ನೀನು ನನ್ನ ತಾಯಿ ತಂದೆಯರನ್ನು
ಸಂರಕ್ಷಣೆ ಮಾಡಿಕೊಂಡು ಪತಿವ್ರತೆಯಳಾಗಿ ಸುಖದಿಂದ ಇರು. ಇಷ್ಟೇ ನನ್ನ ಆಜ್ಞೆಯು. ಇದೇ ನನ್ನ ಕಡೆಯ ಭೇಟಿಯು. ಹೋಗಿ ಬರುತ್ತದೆ ಸಂಪೂರ್ಣ ಪ್ರೇಮದಲ್ಲಿ ಕಾಂತೆ. ಕಾಂತ ಮುಂದಾರೆ ಕಾಂತೆ ಅದೇನು ಹೇಳುತ್ತಾಳ. ಅಯ್ಯೋ ಶಿವ ಶಿವ, ಎಂತ ವೇಳೆಯನ್ನು ತಂದಿ. ಪಟ್ಟಾಭಿಷುಕ್ತನಾಗಿ ಶ್ರೇಷ್ಠ ದೇಶವನ್ನು ಪರಿಪಾಲಿಸುವ ನನ್ನ ಪಟ್ಟ ದಶರಥನ ಅದೃಷ್ಟವೇನಾಯಿತು? ಆ ದುಷ್ಟ ಕೈಕೆಯು ಎಷ್ಟು ದಿವಸದಿಂದ ಈ ಹರಿಕೆಯನ್ನು ಹೊತ್ತಿದಳು. ಹರಹರ, ಇನ್ನೇನು ಮಾಡಲಿ? ಅಯ್ಯೋ, ಪ್ರಾಣ ಬಿಟ್ಟು ನೀನು ನಿನ್ನ ಪತ್ನಿಯನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆಂಬುದಕ್ಕೆ ನಿನ್ನ ನಾಲಿಗೆಯಾದರೂ ಹೇಗೆ ಬಂತು? ಸತಿಗೆ ಪತಿಯೇ ದೇವರೆಂದು ಶಾಸ್ತ್ರಗಳು ಹೇಳುತ್ತಿರುವಾಗ ಪತಿಯನ್ನಗಲಿ ನಾನಿಲ್ಲಿದ್ದರೆ ಮುಂದೆ ನನ್ನ ಗತಿ ಏನು? ನಿನ್ನೊಡನೆ ನಾನು ಕಲ್ಲು ಮುಳ್ಳು ತುಳಿಯುತ್ತಾ ಬರುವೆನು. ನೀನು ತಿಂದ ಬಿಟ್ಟ ಕಂದ ಮೂಲಾದಿಗಳನ್ನು ತಿಂದು ಬಾಳುವೆನು. ಕರೆದುಕೊಂಡು ಹೋಗುವಂತವನಾಗೋ ಕಾಂತ. ಎನ್ನ ಪ್ರಾಣದಲ್ಲವೇ, ನೀನು ಹೇಳುವುದು ಯುಕ್ತವೇ ಸರಿ. ಆದರೆ ನೀನು ಜನಕ ರಾಜನಲ್ಲಿ ಜನಿಸಿದವಳಾಗಿ ದಶರಥ ಮಹಾರಾಜನ ಸೊಸೆಯಾಗಿ ಕೋಮಲಾಂಗಿಯಾಗಿ ಈವರೆಗಾದರೂ ಸೂರ್ಯನ ಬಿಸಿಲನ್ನು ಕಾಣದವಳಾದ ನಿನ್ನನ್ನು ಆ ದುಷ್ಟ ಮೃಗಗಳಿಂದ ಕೂಡಿದ ಘೋರಾರಣ್ಯಕ್ಕೆ ಕರೆದುಕೊಂಡು ಹೋಗಿ ಹೇಗೆ ರಕ್ಷಿಸಲಿ? ಆ ಕಾಡು ದಾರಿಯಲ್ಲಿ ನಡೆಯುವಾಗ ನಿನ್ನ ಕೋಮಲವಾದ ಶರೀರಕ್ಕೆ ವ್ಯಥೆಯಾಗುವುದನ್ನು ಈ ಕಣ್ಣಿಂದ ಹೇಗೆ ಸಹಿಸಲಿ? ಅಯ್ಯೋ, ನಾನು ಮಹಾಪಾಪಿಯು. ನೀನು ನನ್ನ ಸಂಗಡ ಬಂದು ಘಾಸಿಯಾಗಬೇಡ ರಮಣಿ. ಹೇ ಪ್ರಿಯನೇ, ಹೇಡಿಗಳಂತೆ ಹೆಂಡತಿಯನ್ನು ಹೇಗೆ ಕಾಪಾಡಲಿ ಎಂಬ ನಿನ್ನ ನುಡಿಯನ್ನು ಕೇಳಿ ಈ ಜಗತ್ತಿನಲ್ಲಿನ ಜನರು ಏನಂದಾರೆಂಬುವುದನ್ನು ಸ್ವಲ್ಪ ಲಕ್ಷ್ಯದಲ್ಲಿ ತರುವಂತವನಾಗು. ನಿನ್ನ ಅಸದಳವಾದ ಶಕ್ತಿಯು ದಶ ದಿಕ್ಕುಗಳಲ್ಲಿ ಮಿಂಚುತ್ತಿರುವಾಗ ಹೇಸಿ ಹೆಂಗಸಿನಂತೆ ಹೆಂಡತಿಯನ್ನು ಹೇಗೆ ಕಾಪಾಡಲಿ ಎಂಬುದು ಯೋಗ್ಯವಲ್ಲ. ನಿನ್ನ ಸಂಗಡ ಇರುವ ನನಗೆ ಹುಲಿ, ಕರಡಿ, ಸಿಂಹ, ಯಕ್ಷ, ರಾಕ್ಷಸಾದಿಗಳ ಬಾಧೇನು? ನೀನಿಲ್ಲದಿರುವ ಈ ಅಯೋಧ್ಯ ನಗರವು ನನಗೆ ಸ್ಮಶಾನವು. ನೀನೇ ನನ್ನ ಸ್ವರ್ಗ ಮಂದಿರವು. ನೀನೇ ನನ್ನ ಪ್ರಾಣದೇವರು. ನೀನೇ ನನ್ನ ಸೌಭಾಗ್ಯದ ಕಣಿಯು. ನಿನ್ನನ್ನು ಬಿಟ್ಟು ನಾನು ಸರ್ವತಾ ಇರಲಾರೆನು. ಇಷ್ಟರ ಮೇಲೆ ನನ್ನನ್ನು ಇಲ್ಲಿಯೇ ಬಿಟ್ಟು ಹೋದರೆ ತಟ್ಟನೆ ವಿಷ ಕುಡಿದು ಪ್ರಾಣ ಕಳೆದುಕೊಳ್ಳುವುದು.
ನಿಶ್ಚಯವೆಂದು ತಿಳಿಯೋ ಕಾಂತ ಗುಣವಂತ. ಕಾಂತೆ, ಕಾಲಗತಿಗೆ ಉಪಾಯವಿಲ್ಲ. ನಿನ್ನ ಹಣೆ ಬರದಲ್ಲಿ ಬರೆದದ್ದನ್ನು ಹರಿಹರ ಬ್ರಹ್ಮಾದಿಗಳಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಅಂದ ಮೇಲೆ ನಮ್ಮಂತ ನರಮನುಷ್ಯರ ಪಾಡೇನು? ಇನ್ನೇಕೆ ತಡ? ನಿನ್ನ ಮೈ ಮೇಲಿದ್ದ ವಸ್ತ್ರಾಭರಣಗಳನ್ನು ಬಡ ಬಗ್ಗರಿಗೆ ದಾನ ಮಾಡಿ ಹೊಡುವಂತಳಾಗು. ನಾನು ನನ್ನ ಮೈ ಮೇಲಿದ್ದ ವಸ್ತ್ರಾಭರಣಗಳನ್ನು ಬಡ ಬಗ್ಗರಿಗೆ ದಾನ ಮಾಡಿ ಬರುವೆನು. ತಮ್ಮ ಲಕ್ಷ್ಮಣ, ನೀನು ನಾರಮುಡಿಯನ್ನು ಧರಿಸು. ಹೋಗುವ, ನಡೆಯಿರಿ. ಪ್ರಾಣಕಾಂತ, ತಮ್ಮ ಆಜ್ಞೆಯಂತೆ ಸರ್ವ ವಸ್ತ್ರಾಭರಣಗಳೆಲ್ಲವನ್ನು ದಾನ ಮಾಡಿ ನಾರಮುಡಿಯನ್ನು ಧರಿಸಿಕೊಂಡೇನು. ಹೋಗುವ, ನಡೆಯಿರಿ. ಅಣ್ಣ, ನಾನು ಸಿದ್ಧನಾಗಿದ್ದೇನೆ. ಹೋಗುವ, ನಡೆಯಿರಿ. ಹೇ ಅನ್ನ ಪರಮ ಪತಿಯಾಳಾದ ಕೌಶಲ್ಯ, ನನ್ನ ಶೋಕಾಗ್ನಿಯು ಹೆಚ್ಚಾಗಿ ಅನ್ನ ಪಾನಾದಿಗಳು ಕಡಿಮೆಯಾಗಿ ಶಕ್ತಿಯು ಕ್ಷೀಣವಾಗುತ್ತಾ ನಡೆಯಿತು. ಹೇ ಕೋಮಲಾಂಗಿ, ಪಾಪಾತ್ಮನಾದ ನಾನು ನಿನ್ನನ್ನು ನೋಡಿ ನಿನ್ನನ್ನು ಲಗ್ನವಾಗಿ ಎಳ್ಳಷ್ಟಾದರೂ ಸುಖ ಕೊಡಲಿಲ್ಲ. ಮಗನಂತೂ ಅರಣ್ಯವಾಸಿಯಾದನು. ನಾನು ಇನ್ನೊಂದು ಗಳಿಗೆ ಒಳಗಾಗಿ ಯಮಪುರವನ್ನು ಸೇರುವೆನು. ನೀನು ಮಗನು ಬರುವವರೆಗೆ ಧೈರ್ಯದಿಂದ ಇರು, ಸರ್ವತಾ ಶೋಕಿಸಬೇಡ. ಆ ದೃಷ್ಟ ಕೈಕೆಯಿಂದ ಇಷ್ಟೆಲ್ಲ ಕಾರ್ಯವಾಯಿತು. ಅವಳು ನಿನಗೆ ಬಿರುನುಡಿಯನ್ನಾಡಿದರೂ ತಡೆದುಕೊಂಡು ಹೋಗುವಂತವಳಾಗು. ನಿನ್ನನ್ನು ನೋಡಿ ನನಗೆ ಬಹಳ ಸಂಕಷ್ಟವಾಯಿತು. ಅಯ್ಯೋ, ಏನು ಮಾಡಲಿ ರಾಮಚಂದ್ರ, ಮರಣದ ಸಮಯಕ್ಕೆ ನಿನ್ನ ಮುಖ ಕಮಲವು ಹೊರತಾಯಿತಲ್ಲ. ಅಯ್ಯೋ ಸುಖಮಣಿಯೇ, ಇದೇ ನನ್ನ ಕಡೆಯ ವಾಣಿಯಾಯಿತು. ಈಗ ನನಗೆ ಶ್ವಾಸಗತಿಯು ಹೆಚ್ಚಾಯಿತು. ಅಯ್ಯೋ ರಾಮ, ಹೋಗಿ ಬರುತ್ತೇನೆ. ಅಯ್ಯೋ ಲಕ್ಷ್ಮಣ, ಹೋಗಿ ಬರುತ್ತೇನೆ. ಅಯ್ಯೋ ಜಾನಕಿ, ಹೋಗಿ ಬರುತ್ತೇನೆ.
ಅಯ್ಯೋ ಎನ್ನ ಸುತ್ತಮುತ್ತ ಕುಳಿತಿರ ಹೂವ ಕೋಳಿರ ನೋಡಿರ ಎನ್ನ ಕೆಟ್ಟ ಭೋಗವನ್ನು ತಾಯಿಗಳಿರ ಕಾಂತನ್ನು ಎನ್ನ ಸಲುವಾಗಿ ಕಾಂತಾರನ್ನು ಸೇರು ಬಿಟ್ಟುಕೊಟ್ಟನು. ನನ್ನದಂತ ಪತಿಯ ಹೋದ ಮೇಲೆ ಇನ್ನು ಮುಂದೆ ನನ್ನ ಗತಿಯೇನು? ಇಂಥ ಹಾಳ ಭೋಗವನ್ನು ಬೇರೆ ಬಂದಿದ್ದೇನು ಹೇಗೆ? ಇನ್ನೇನು ಮಾಡಲಿ? ಅಯ್ಯೋ ಎನ್ನ ಹಿಡಿದವುಗಳಿರ ಅಯ್ಯೋ ಎನ್ನ ಪ್ರಾಣ ನಾಯಕನಾದ ಭೂಪಾಲನೆ ಎನ್ನ ಮೇಲೆ ಕೋಪಿಸ್ತಿ ಸರಪಧರನ ಪಾದ ಸನ್ನಿಧಿ ಸೇರಿದ್ದೀಯಾ? ಅಯ್ಯೋ ಎನ್ನ ಶಿವ ಇನ್ನೇನು ಮಾಡಲಿ? ಅಪ್ಪ ಸಾರಥಿ ಪತಿ ಅಂತವೂ ಗಟ್ಟಿಸಿದನು, ಮಗನಂತೂ ಅರಣ್ಯವಾಸಿಯಾದನು. ಇನ್ನು ಮುಂದೆ ನನ್ನ ಗತಿಯನ್ನು ಹೇಳಪ್ಪ ಸಾರಥಿ. ಅದಂತವ್ರು ಅನಂತಾಯಿ
ಶ್ರೇಷ್ಠಪತಿಯಾದ ಶ್ರೇಷ್ಠ ನೀಲಕಂಠ ಪರಮಾತ್ಮನೇ, ನನಗ ಎಂಥ ಕಷ್ಟವನ್ನು ಕೊಟ್ಟು ಬಿಡುವಂತನಾಗಿ ದೃಷ್ಟಿಯಾದ ನಾನು ಕಲ್ಲು ಕಡಿಯಾಗಿ ಹುಟ್ಟಬಾರದಕ್ಕೆ ಮಾಂಗಲ್ಯ ಪದವಷ್ಟರಾಗಿ ನಾನು ಇದೇವಿಯಾಗಿ ರಂಡಿತನ್ನು ಸೋಸುತ್ತ ಈ ಭೂಮಂಡಲದಲ್ಲಿ ಹೇಗೆ ವಾಸಿಸಲಿ? ಇದಕ್ಕೆಲ್ಲ ಕಾರಣ ಆ ದುಷ್ಟ ಕೈಕೈ ಕಾರಣವಾಗಲ್ಲ. ಆದರೆ ಮಾಡುವುದೇನು? ಇದೆಲ್ಲ ನನ್ನ ಪೂರ್ವ ಪುಣ್ಯವಲ್ಲವೇ? ಆದರೆ ಮಾಡುವುದೇನು? ಇಲ್ಲೇ ಶೋಚಿಸ ಕೂತರೆ ನನ್ನನ್ನು ಕೇಳಬಾರೆ. ಯಾರು ಆನಂತಾಯಿ? ಕಾರಣ ಬಂದಿದ್ದ ಬರೀ ದೇವರ ದಯ ಒಂದಿರಲಿ ಎಂಬ ಗಾದಿಯಂತೆ ಮನೆಗೆ ಹೋಗಿ ದೇವತಾ ಪ್ರಾರ್ಥ ಮಾಡಿ ದೇವರ ದಯ ಸಂಪಾದಿಸಿ ದೀಪ ಹಚ್ಚುವೆನು. ಮಗನು ಬರೋವರೆಗೆ ಕಾಲ ಕೈವೇನು. ನಡೆಯಪ್ಪ ಸಾರಥಿ. ಈಗೇನು ಕೊಟ್ಟಾನ್ ಮೆಂಡಕ್ಕೋ ಹಾಗಯ್ಯೋ ಇದ ಮೆಂಡಕ್ಕದ ಟೇಟಿ ಏನೋ ಭಾಳ ವರ್ಷದಂಗೆ ಕಾಣತೈತಿ. ಯಾಕಂದ್ರೆ ಹಿಂಗೋಗ್ಬೇಕಾಗ್ತೈತಿ. ಇದು ಮೆಂಡಕ್ಕದ ಕಾಣ್ತೈತಿ. ಇದು ಅಲ್ಲೇ ಹೊಲ್ಯಾನ ಹೊಲ್ದಾಗಿಂದು ಕೊಟ್ಟಾನ್ ಮೆಂಡಕ್ಕದ. ಷಡು ಶೃಂಗಾರದಿಂದ ಬಂದು ಕೂತಂತವ್ರು ಸ್ವಾಮಿ ಶ್ರೀಕರವಾದ ಸಭಾಸ್ಥಾನದಲ್ಲಿ ಭೀಕರವಾಗಿ ತೋರುವ ವೀರ ಸೂರ ರಣಗಂಭೀರಾದ ದೈವಗಳನ್ನು ಸರಸವಾಣಿಗಳನ್ನು ವಿಚಾರಿಸಿರುವ ವೀರ ಶಿರೋಮಣಿ ನೀನು ಎಲ್ಲ ಸೇವಕ. ನಿಮ್ಮಂತ ದೊಡ್ಡ ದೊಡ್ಡ ರಾಜರನ್ನು ಮಾತನಾಡಿಸುವಂತ ಸಾರಥಿ ಅನ್ನುತ್ತಾರೆ. ಆದರೆ ತಾವ್ಯಾರು? ತಮ್ಮ ನಾಮವೇನು? ಚೆನ್ನಾಗಿ ಹೇಳಕ್ ಸ್ವಾಮಿ. ಸಾರಥಿ ನಾನು ಯಾರೆಂದರೆ ಈ ಭುವನ ಬ್ರಹ್ಮಾಂಡ ಮಂಡಲದಲ್ಲಿರುವ ಗಂಡ ಗಲಿಗಳೆಂದು ಚೆಂಡತ್ತಿ ತಿರುಗುವ ಪುಂಡರಾಜನ ದಂಡು ದಳಪತಿಗಳು ಬಂದು ಮಾಡಿ ಚೆಂಡಗಳನ್ನು ತುಂಡರಿಸಿ ಜಗದೇಕ ವೀರನೆಂದು ಢಂಗುರ ಹೊಡಿಸಿ ಶ್ರೇಷ್ಠವಾದ ಐವತ್ಯಾಪುರದ ಪಟ್ಟಕ್ಕೆ ಅಧ್ಯಕ್ಷರಾಗಿ ಅಟ್ಟಹಾಸದಿಂದ ಮೆರೆಯುವ ವೀರ ಸೂರ ದಶರಥ ಮಹಾರಾಜನ ಮೂರನೇ ಪತ್ನಿಯರಾದ ಕೈಕಾ ದೇವಿಯ ಗರ್ಭಾಂಬುದಲ್ಲಿ ಜನಿಸಿದ ವೀರ ಸೂರ ಭರತನೆಂದು ತಿಳಿದುಕೊಳ್ಳಲೇ ಸಾರಥಿ. ವೀರ ಸೂರ ಭರತನೆನ್ನುವುದು ನಮಗಾದ್ರೂ ಗೊತ್ತಾಯ್ತು, ಅಥವಾ ಕುಂತಂತ ಸಮಾಜನಕ್ಕಾದ್ರೂ ಗೊತ್ತಾಯ್ತು. ಆದರೆ ನಮ್ಮ ಮಾಡು ಮಂದಿರ ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣ ದೊರೆ ಎಲ್ಲ ಸಾರಥಿ. ನಾನು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಹೌದು, ನನ್ನ ತಾಯಿ ತಮ್ಮನಾದ ವಿರಾಜಿತ ರಾಜನು ನನ್ನನ್ನು ಬಹು ಪ್ರೀತಿಯಿಂದ ತನ್ನ ಕೇಕೆಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಬಹು ದಿವಸಗಳವರೆಗೆ ಇಟ್ಟುಕೊಂಡಿದ್ದರಿಂದ ನಮ್ಮ ಅಯೋಧ್ಯ ನಗರ ಯಾವ ವಾಸ್ತವವು ತಿಳಿಯದಿದ್ದರಿಂದ ಮನಸ್ಸಿಗೆ ಸಂದೇಹ ಉಂಟಾಗಿ ಅಯೋಧ್ಯ ನಗರವನ್ನು ಕುರಿತು ಗಮನ ಮಾಡುವ ನಿಮಿತ್ತಾರ್ಥವಾಗಿ ಈ ಸಭಾಸ್ಥಾನಕ್ಕೆ ಬರಲವಾಯ್ತಲೇ ಸಾರಥಿ. ಸ್ವಾಮಿ ತಮ್ಮ ಕಾರ್ಯವನ್ನು ನಿರ್ವಹಿಸುವ ಹೋಗುವಂತರಾಗಿರಿ.
ಹೇ ಎನ್ನ ಜನನಿಯಾದ ಕೈಕಾ ದೇವಿ, ಎನ್ನ ಪಡಿದಾತನಾದ ಒಡೆಯ ದಶರಥ ಮಹಾರಾಜರು, ಅಣ್ಣಿಂದರಾದ ರಾಮ ಲಕ್ಷ್ಮಣರು, ಮಾತಾಶ್ರೀಯರಾದ ಕೌಶಲ್ಯ ಸುಮಿತ್ರಾ ದೇವಿಯವರು ಪ್ರೇಮದಿಂದಿರುವರು ಹೇಗೆ? ನನಗೆ ಮಣ್ಣಿನ ದಿವಸ ಭಯಂಕರವಾದ ದುಸ್ಸಪ್ಪನ ಬಿದ್ದಿದ್ದರಿಂದ ನಮ್ಮ ಬಂಧ ಬಳಗದವರ ದರ್ಶನವನ್ನು ಎಂದಿಗೆ ಹೊಂದುವೆನೆಂದು ಆತುರದಿಂದ ಇಲ್ಲಿಗೆ ಹೊರಟು ಬಂದೆನು. ಆದ್ದರಿಂದ ನಮ್ಮ ಬಾಂಧವರ ವಾರ್ತೆಯನ್ನು ಹೇಳಿ ಎನ್ನ ಮನಸ್ಸಿನ ಸಂದಾಯ ಬಿಡಿಸಮ್ಮ ತಾಯಿ. ಮಗನೇ ಮುಂದಾರಾತನ ಕೇಳುವಂತ ತಾಯಿ ಅದನ್ನು ಹೇಳುವಂತಳಾಗು. ಮಗನೇ, ಬಂಧು ಬಳಗರ ವಾರ್ತೆಯನ್ನು ಬಿಚ್ಚಿ ಹೇಳುವೆನು, ಚಿತ್ತ ಕೇಳು. ದಶರಥ ಮಹಾರಾಜನು ಈಶನ ಪಾದಕ್ಕೆ ಸಲ್ಲಿ ಇಂದಿಗೆ 3-4 ದಿವಸಗಳಾದವು. ಇದೊಂದೇ ದುಃಖದಾಯಕ ವಾರ್ತೆ ಅಲ್ಲದೆ ಉಳಿದದ್ದೆಲ್ಲ ಆನಂದರದು ಕಂದ. ಅಯ್ಯೋ ಎಲ್ಲ ಪಡಿದಾತನೆ, ಈ ನಿನ್ನ ಕಂದನಿಗೆ ನಿನ್ನ ಅಂದವಾದ ಮುಖವನ್ನು ತೋರಿಸಬಾರದೆ? ಅಯ್ಯೋ, ತಂದೆಯ ಮರಣಕ್ಕೆ ಒದಗದ ಪಾಪಿ ನಾನಾದೇನಲ್ಲ. ಹಾಯ್, ಸುತನ ಮೇಗಿನ ಪ್ರೇಮವನ್ನು ಶತಕಂಠನ ಪಾದಕ್ಕೆ ಹೊಂದಿದ್ಯಾ? ಅಯ್ಯೋ ತಾಯಿ, ತಂದೆಗೆ ಏನಾಗಿತ್ತು? ಯಾವ ರೋಗದ ಬಾಧ ತಗಲಿತ್ತು? ಹೇಳುವಂತಳಾಗ ಮಾಮಾತೆ. ಮಗನೇ ಮುಂದಾರ ತಾಯಿ ಅದೇನು ಹೇಳುವಂತಳಾಗು.
ಹೇ ಎನ್ನ ಕುಮಾರನೇ, ದಶರಥ ಮಹಾರಾಜನಿಗೆ ಯಾವ ರೋಗವೂ ಇದ್ರಿಕ್ಕಿಲ್ಲ, ಯಾವ ಗಾಯವೂ ಬಿದ್ದಿಲ್ಲ. ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೋಗಿದ್ದು ಒಂದೇನವ. ಅರಸನು ಮಗನೇ ಮಗನೇ ಎಂದು ಮರಣ ಹೊಂದಿದನಪ್ಪ ಬಾಲ ಸುಖ ಲೋಲ. ಇದೇನು ಅಣ್ಣನಾದ ರಾಮಚಂದ್ರನು ಅರಣ್ಯಕ್ಕೆ ಹೋದನು. ಆ ವೀರನು ಗೋರ ಅರಣ್ಯಕ್ಕೆ ತೆರಳಲು ಅಂತ ಕಷ್ಟವೇನು ಪ್ರಾಪ್ತವಾಯಿತು? ಮತ್ತು ಆ ಧೀರ ಶಿರಮಣಿಯನ್ನು ಎದುರಿಸಲು ಈ ತರುಣಿಯಲ್ಲಿ ಆದರೂ ಯಾರು ಸಮರ್ಥರು? ಅಷ್ಟು ದಿಕ್ಪಾಲಕರು ನಮ್ಮಣ್ಣನ ಮುಂದೆ ಕೈ ಕಟ್ಟಿಕೊಂಡು ನಿಲ್ಲುವಾಗೆ ನರರೆಂಬ ನರ್ತಗಳ ಪಾಡೇನು? ಹೀಗಿದ್ದರು ಅಣ್ಣನು ಏನ ಕಾರಣ ವನವಾಸಿಯಾದನು? ಸಂಸಾರದಲ್ಲಿ ಹೊರಲಿಲೆಂದು ಭಾವಿಸಿದನು, ಅಥವಾ ತಂದೆ ಮಕ್ಕಳಲ್ಲಿ ಏನಾದರೆ ಮನಸ್ತಾಪ ಇದು ಮತ್ತು ಇಲ್ಲ ಮತ್ತೇನ ಕಾರಣವಾಗಿತ್ತು? ಜಾಗೃತಿಯಿಂದ ಹೇಳುವಂತಳಾಗ ಮಾಮಾತೆ, ತಾಯಿ ಅದೇನು ಹೇಳುವಂತಳಾಗು. ನೀನು ಹೇಳಿದಂತೆ ಹೆರವರ ಕಾಟೇನು ಉಂಟಾಗಿ ಆತನು ಅರಣ್ಯವಾಸಿಯೂ ಆಗಲಿಲ್ಲ. ನಾನೇ ಒಂದು ಐಕ್ಯನು ತೆಗೆದು ಅರಸ ಪಟ್ಟವು ನಿನಗಾಗುವಂತೆ ಅರಸನಿಗೆ ಹೇಳಿ ಶ್ರೀರಾಮನನ್ನು ವನವಾಸಕ್ಕೆ ಹೋಗುವಂತೆ ಮಾಡಿದೆನು. ಎರಡನೇ ವರಕೆ ನನ್ನ ಮಗನಾದ ಭರತನಿಗೆ ಪಟ್ಟುವಾಗುವಂತೆ ಹೇಳಿಕೊಂಡಿರುವನು. ಆದ್ದರಿಂದ ಆತನು ಬೆನ್ನು ಕಟ್ಟಿ ಲಕ್ಷ್ಮಣನು ಸೀತು ಹೊರಟ ಹೋದರು. ಇನ್ನೇನು ಯಾರಿಂದಲೂ ಭಯವಿಲ್ಲ. ಲಕ್ಷ್ಮಣನ ತಮ್ಮನಾದ ಶತ್ರುಘ್ನು ಒಬ್ಬನೇ ಇರುವನು. ಅವನಿಂದಾದರೂ ಏನೂ ಆಗೋದು. ರಾಜ ಪಟ್ಟಕ್ಕೆ ನೀನೇ ಬಾಜಿಸನಾಗಿ ಸುಖದಿಂದ ರಾಜಭಾರವನ್ನು ನಡೆಸುವಂತನಗಪ್ಪ ಮಗನೇ. ಅಯ್ಯ ಕಾತಕಿ, ಏನು ಮಾಡಿ ನಮ್ಮ ಅಣ್ಣನನ್ನು ಕಾಡಿಗೆ ಕಳಿಸಿಕೊಡ್ತೀವಿ? ಸಾಧುಗಳಿಗೆ ಸರಿಯಾದ ತಂದೆಯನ್ನು, ತಂದೆಗೆ ಸರಿಯಾದ ಅಣ್ಣನನ್ನು ಅರಣ್ಯಕ್ಕೆ ಹೋಗಲಾಡಿಸಿ ನಿನಗೆ ನಗಮುಖಿಂದ ಇರುವುದಕ್ಕೆ ನಾಚಿಕೆ ಬರಲಿಲ್ಲವೇ ದುಷ್ಟೇ? ಶ್ರೀರಾಮಚಂದ್ರನು ನಿನಗೆ ಯಾವ ಅಪಕಾರವನ್ನು ಮಾಡಿದ್ದನು? ನಡೆದ ತಾಯಿಗಿಂತ ಹೆಚ್ಚಿಗೆ ನಿನ್ನನ್ನು ಪ್ರೀತಿಸುತ್ತ ಆ ಮಹಾತ್ಮನನ್ನು ಕಾಡಿಗೆ ಕಳಿಸಲಿಕ್ಕೆ ನಿನ್ನ ಮನಸ್ಸು ಹೇಗೆ ಒಡಪಟ್ಟಿತು? ಒಡ ಹುಟ್ಟಿದವಳಕ್ಕಿಂತ ಹೆಚ್ಚಿಗೆ ನಿನ್ನನ್ನು ಪ್ರೀತಿಸುತ್ತ ಆ ಕೌಶಲ್ಯ ಕಡೆ ಆದರೆ ನೋಡಬಾರದೆ ಪಾಪಿ ಚಾಂಡಾಲಿನಿ ಕೊರೋನಾ